ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ. ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟ್ ಇರಲಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹಾಗೆ ಯಾರೆಲ್ಲ ಈ ವಿಡಿಯೋ ಮೂಲಕ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಹಾಗೆ ಯಾರೆಲ್ಲ ರಿಟರ್ನಿಂಗ್ ಸಬ್ಸ್ಕ್ರೈಬರ್ ಇದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂಡ್ ವೆಲ್ಕಮ್ ಅಂತ ಹೇಳ್ತೀನಿ. ಇವತ್ತು ತಮ್ಲೈನ್ ನೋಡಿನೇ ನಿಮಗೆ ಗೊತ್ತಾಗಿರುತ್ತೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ. ಹೌದು, ಹೀರೆಕಾಯಿ ಗೊಜ್ಜು ಮತ್ತೆ ಆ ಹೀರೆಕಾಯಿ ಸಿಪ್ಪೆಯಿಂದ ಚಟ್ನಿ ಮಾಡ್ತಾ ಇದ್ದೀನಿ. ಎಲ್ಲರೂ ಹೀರೆಕಾಯಿನ ಯೂಸ್ ಮಾಡಿಕೊಂಡು ಸಿಪ್ಪೆನ ಬಿಸಾಡ್ಬಿಡ್ತೀರಾ, ಬಟ್ ಈ ರೀತಿ ಚಟ್ನಿ ಮಾಡಿ ಒಂದ್ಸತಿ ನೀವು ಹೀರೆಕಾಯಿ ಸಿಪ್ಪೆನ ಯೂಸ್ ಮಾಡಿಕೊಂಡು ಚಟ್ನಿ ಮಾಡಿ 100% ಹೇಳ್ತೀವಿ, ಮತ್ತೆ ನೀವೇ ಮಾಡ್ತೀರಾ. ಅಷ್ಟು ಚೆನ್ನಾಗಿದೆ, ಮತ್ತೆ ಹೆಲ್ತ್ ಬೆನಿಫಿಟ್ ಕೂಡ ಇದೆ ಅಂತ ಹೇಳ್ತೀನಿ. ಮೊದಲಿಗೆ ಈಗ ನೀವು ನೋಡಿರೋ ರೀತಿಯಲ್ಲಿ ನಾನು ಹೀರೆಕಾಯಿನ ಆ ರೀತಿಯಾಗಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಒಂದು 3-4 ಸತಿ ಚೆನ್ನಾಗಿ ಹೀರೆಕಾಯಿನ ತೊಳ್ಕೊಂಡು ಆ ಸಿಪ್ಪೆನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಒಂದು ಪ್ಲೇಟಿಗೆ ಎರ್ಕೊಂಡು ಹೀರೆಕಾಯಿನ ಆ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋವಂಥದ್ದು. ಈಗ ಒಂದು ಬಾಣಲಿ ತಗೊಂಡಿದ್ದೆ, ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿದ್ದೀನಿ. ಆಯಿಲ್ ಬಿಸಿ ಆದ್ಮೇಲೆ ಸಾಸಿವೆ ಹಾಕಿ ಹಂಗೆ ಕರಿಬೇವನ್ನು ಕೂಡ ಹಾಕೊಂಡಿದ್ದೀನಿ. ಮತ್ತೆ ನಾನಿಲ್ಲಿ 2 ಮೀಡಿಯಂ ಸೈಜ್ ಈರುಳ್ಳಿ ತಗೊಂಡಿದ್ದೆ, ಅದನ್ನ ಹಾಕೊಂತಾ ಇದ್ದೀನಿ. ನಾನು ಈರುಳ್ಳಿನ ಈ ರೀತಿಯಾಗಿ ಸಣ್ಣಗೆ ತೆಳ್ಳಗೆ ಕಟ್ ಮಾಡ್ಕೊಂಡಿರೋವಂಥದ್ದು. ಡಿಪೆಂಡ್, ಈರುಳ್ಳಿ ಇರ್ಬೋದು, ಟೊಮೊಟೊ ಇರ್ಬೋದು, ಡಿಪೆಂಡ್ ಆಗುತ್ತೆ ನೀವು ಯಾವ ಡಿಶ್ ಅನ್ನ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ನೀವು ಅದನ್ನ ಹೇಗೆ ಕಟ್ ಮಾಡ್ಕೊಬೇಕು ಅನ್ನೋದು ಡಿಪೆಂಡ್ ಆಗುತ್ತೆ. ಎಲ್ಲದಕ್ಕೂ ಸಣ್ಣದಾಗಿ ಕಟ್ ಮಾಡೋಕ್ಕಾಗಲ್ಲ, ಎಲ್ಲದಕ್ಕೂ ರಫ್ ಆಗಿ ದಪ್ಪ ರೀತಿಯಲ್ಲಿ ಕಟ್ ಮಾಡೋಕ್ಕೂ ಆಗಲ್ಲ. ಡಿಪೆಂಡ್ ಆಫ್ ದಿ ಡಿಶ್ ಅಂತ ಹೇಳ್ತೀನಿ. ವೆಜಿಟೇಬಲ್ ಇರ್ಬೋದು, ಈರುಳ್ಳಿ, ಟೊಮೊಟೊ ಎಲ್ಲ ವೆಜಿಟೇಬಲ್ ಇನ್ನೇನೆ ಸೇರ್ಕೊಂಡಂಗೆನೆ. ಸೊ ಇದೆಲ್ಲ ಡಿಪೆಂಡು, ನೀವು ಯಾವ ಡಿಶ್ ಮಾಡ್ತೀರಾ ಅದ್ರ ಮೇಲೆ ನೀವು ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದು ಕೂಡ ಇರುತ್ತೆ. ಈಗ ನಾನು ಈರುಳ್ಳಿ ಕಲರ್ ಚೇಂಜ್ ಆಗಿದ್ದು ನೋಡಿದ್ರಿ ಅನ್ಸುತ್ತೆ ನೀವು. ಇಷ್ಟು ಫ್ರೈ ಆಗಬೇಕು, ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ ಒಂದು ಹುಳಿ ಟೊಮೊಟೊನ ತಗೊಂಡಿದ್ದೆ ನಾನು, ಅದನ್ನು ಕೂಡ ಒಂದು ತುಂಬಾ ತೀರಾ ಸಣ್ಣಗೆ ಕಟ್ ಮಾಡಿಲ್ಲ, ತುಂಬಾ ದೊಡ್ಡದಾಗೂ ಕಟ್ ಮಾಡ್ಕೊಂಡಿರ್ಲಿಲ್ಲ, ನಾನು ಮೀಡಿಯಂ ಆಗಿ ಕಟ್ ಮಾಡ್ಕೊಂಡಿದ್ದೆ. ಅದನ್ನು ಕೂಡ ಹಾಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಕೂಡ ಹಾಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಸ್ವಲ್ಪ ಪೂರ್ತಿ ಸ್ಮ್ಯಾಶ್ ಆಗಬೇಕು ಅಂತ ಏನಿಲ್ಲ, ನಾವು ಹೀರೆಕಾಯಿ ಹಾಕ್ದಾಗ ಅದ್ರ ಜೊತೆಗೆ ಆಗ್ಬಿಡುತ್ತೆ. ಒಂದ್ ಸ್ವಲ್ಪ ಸ್ಮ್ಯಾಶ್ ಆಗಲಿ, ಅದ್ರ ರಸ ಬಿಟ್ಕೊಳ್ಳಿ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈಗ ನಾನು ಮೊದಲೇ ಏನು ಸ್ಟಾರ್ಟಿಂಗ್ ತೋರಿಸಿದ್ದೆ ಹೀರೆಕಾಯಿನ ಈ ರೀತಿಯಾಗಿ ಹೆಚ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು, ಆ ಹೀರೆಕಾಯಿನ ನಾನಿಲ್ಲಿ ಹಾಕೊಂಡಿರೋವಂಥದ್ದು. ಹೀರೆಕಾಯಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಗ್ಗರಣೆಯಲ್ಲಿ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಯಾವುದೇ ರೀತಿ ನೀರನ್ನ ಈಗಲೇ ಹಾಕಬೇಡಿ. ಒಗ್ಗರಣೆಯಲ್ಲಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿಬಿಟ್ಟು ಒಂದು 2-3 ನಿಮಿಷ ಅದು ಹಾಗೆ ಕುಕ್ ಆಗಬೇಕು. ಆ ರೀತಿಯಾಗಿ ಬಿಡಿ, ಒಂದು ಮೀಡಿಯಂ ಫ್ಲೇಮಲ್ಲಿ ಇಡಿ, ಕುಕ್ ಆಗುತ್ತೆ. ಆ ರೀತಿಯಾಗಿ ಬಿಡಿ, ಇಲ್ಲಾಂದ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಇಲ್ಲಿ ನಾವು ಯಾವುದೇ ರೀತಿ ವಾಟರ್ನ ಆಡ್ ಮಾಡಿಲ್ಲ. ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಒಂದು 2-3 ನಿಮಿಷ ಕುಕ್ ಮಾಡಿ ಅಂತ ಹೇಳ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನ್ಯೂ ಕಮ್ಮರಿಗೆ ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಖಂಡಿತವಾಗ್ಲೂ ಯಾವುದೇ ರೀತಿಯಾದ ಲಾಸ್ ಇಲ್ಲ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೊಂದು ಮೋಟಿವೇಶನ್ ಸಿಗುತ್ತೆ. ನೀವೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿದ್ರೆ ನಮ್ಗೆ ನಿಜವಾಗ್ಲೂ ತುಂಬಾನೇ ಮೋಟಿವೇಶನ್ ಸಿಗುತ್ತೆ. ಅದರಿಂದ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು ಅಂತ ತುಂಬಾ ಅನಿಸುತ್ತೆ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಈಗ ನಾನು 2-3 ನಿಮಿಷ ಅದನ್ನ ಮೀಡಿಯಂ ಫ್ಲೇಮಲ್ಲಿ ಕುಕ್ ಆಗಕ್ಕೆ ಬಿಟ್ಟಿದ್ದೆ. ಅದು ಅಷ್ಟಾದ್ರೆ ಸಾಕು. ಈಗ ನಾನು ಒಂದು 1/2 ಗ್ಲಾಸ್ ನೀರನ್ನ ಹಾಕೊಂಡಿರೋವಂಥ ಒಂದು ಅರ್ಧ ಕಪ್ ನೀರನ್ನ ಹಾಕೊಂಡಿದ್ದೀನಿ. ಯಾಕಂದ್ರೆ ಈಗ ಹೀರೆಕಾಯಿ ನಮಗೆ ಬೇಯಬೇಕು, ಹಾಗಾಗಿ ನೀರಿನ ಅಂಶ ಬೇಕು. ಹಾಗಾಗಿ ಅರ್ಧ ಕಪ್ ವಾಟರ್ನ ನಾನಿಲ್ಲಿ ಹಾಕೊಂಡಿದ್ದೀನಿ. ಅದನ್ನು ಹಾಕೊಂಡು ನಾನೀಗ ಒಂದು ಲಿಡ್ ಅನ್ನ ಕ್ಲೋಸ್ ಮಾಡಿದ್ದೀನಿ. ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ ನಾನು. ಅದು ಕುದಿಲಿ, ಚೆನ್ನಾಗಿ ನೋಡ್ತಾ ಇರ್ಬೋದು, ಅದು ಚೆನ್ನಾಗಿ ಕುದೀತಾ ಇದೆ. ಇನ್ನು ಹೀರೆಕಾಯಿ ಸಿಪ್ಪೆಲ್ ಚಟ್ನಿ ಹೇಗಪ್ಪ ಮಾಡೋದು ಅಂದ್ರೆ, ಅದು ಕುದಿಲಿ, ಅದು ಬೇಯಲಿ ಚೆನ್ನಾಗಿ. ಅಷ್ಟರಲ್ಲಿ ನಾವು ಎಷ್ಟಾಗುತ್ತೆ ಅಷ್ಟು ಈ ಕಡೆ ರೆಡಿ ಮಾಡ್ಕೊಂಡ್ಬಿಡೋಣ ಚಟ್ನಿಗೆ. ಈ ಕಡೆ ಕೂಡ ನಾನು ಒಂದು ಬಾಂಡ್ಲಿ ತಗೊಂಡಿದ್ದೆ, ಅದಕ್ಕೆ 1 ಟೇಬಲ್ ಸ್ಪೂನ್ ಇಲ್ಲ, ಅದು 3/4 ಟೇಬಲ್ ಸ್ಪೂನ್ ಅಷ್ಟು ನಾನು ಆಯಿಲ್ ಹಾಕಿದ್ದೆ. ಅದಕ್ಕೆ ಅಷ್ಟನ್ನ ಹಾಕೊಂಡು ಅದು ಬಿಸಿ ಆದ್ಮೇಲೆ ನಾನು ನಿಮಗೆ ಮೊದಲೇ ಏನು ಹೀರೆಕಾಯಿ ಸಿಪ್ಪೆನ ಸಪ್ರೇಟ್ ಆಗಿ ಒಂದು ಪ್ಲೇಟಿಗೆ ಎರ್ದಿಟ್ಕೊಂಡಿದ್ದು ತೋರಿಸಿದ್ದೆ, ಅದನ್ನ ಹಾಕೊಂಡಿದ್ದೀನಿ. ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಯಾಕೆ ಅಂದ್ರೆ ಒಂದು ಕಡೆ ಫ್ರೈ ಆದ್ರೆ ಒಂದು ಕಡೆ ಫ್ರೈ ಆಗಲ್ಲ ನೀವು ಹೈ ಫ್ಲೇಮ್ ಕೊಟ್ರೆ. ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಅಂತ ಹೇಳ್ತೀನಿ. ಅದು ಚೆನ್ನಾಗಿ ಫ್ರೈ ಆಗಬೇಕು.
ಅಲ್ಲಿವರೆಗೂ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ನೋಡಿ ಅದು ಎಷ್ಟು ಫುಲ್ ಬಾಣಲಿ ಫುಲ್ ಏನೋ ಇಷ್ಟಿದೆಯೇನೋ ಸಿಪ್ಪೆ ಏನೋ ರೀತಿ ಕಾಣ್ತಿತ್ತು, ಫ್ರೈ ಆದ್ಮೇಲೆ ಅದು ಕಾಣ್ತಾ ಇರೋದೇ ಇಷ್ಟು. ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ. ಹೀರೆಕಾಯಿ ಸಿಪ್ಪೆ ಮುಕ್ಕಾಲು ಭಾಗ ಫ್ರೈ ಆಗಿತ್ತು. ಈ ಮೂಮೆಂಟ್ ಅಲ್ಲಿ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕೊಂಡಿದೀನಿ. ಆದಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕಿ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಒಣಗಿದ ಕೊಬ್ಬರಿ ಆಗಿರ್ಬೋದು, ಕಾಯಿ ಸ್ವಲ್ಪ ಒಣಗಿರುತ್ತಲ್ಲ, ಅದಕ್ಕಿಂತ ನೀವು ಹಸಿ ತೆಂಗಿನಕಾಯಿ ತುರಿನ ಹಾಕಿ ಮಾಡಿದಾಗ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ಆದಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕಿ ಮಾಡಿ ಅಂತ ಹೇಳ್ತೀನಿ. ನೋಡ್ತಾ ಇರ್ಬೋದು ನೀವು, ತೆಂಗಿನಕಾಯಿ ತುರಿ ಎಲ್ಲ ಕಲರ್ ಚೇಂಜ್ ಆಗಿತ್ತು. ಅದನ್ನೆಲ್ಲ ನಾನು ಚೆನ್ನಾಗಿ ಫ್ರೈ ಆಗಿತ್ತು. ಒಂದು ಪ್ಲೇಟಿಗೆ ನಾನು ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ಅದೇ ಬಾಣಲಿಗೆ ನಾನಿಲ್ಲಿ 1/4 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ 2.5 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆನ ಹಾಕಿ ನಾನು ಹುರ್ಕೊಂತಾ ಇದ್ದೀನಿ. ಜಾಸ್ತಿ ಆಯಿಲ್ ಹಾಕಿಲ್ಲ, ಡಯಟ್ ಮಾಡೋರೆಲ್ಲ ಇರ್ತೀರಾ, ಸಾಕು ಇಷ್ಟ ಹಾಕಿ ಸಾಕು. ಚೆನ್ನಾಗಿ ಬೇಕಾದ್ರೆ ಡ್ರೈ ರೋಸ್ಟ್ ಮಾಡ್ಕೊಬಹುದು ನೀವು, ಬಟ್ ಆಯಿಲ್ ಅಲ್ಲಿ ಫ್ರೈ ಮಾಡಿದಾಗ ಟೇಸ್ಟ್ ನಿಜವಾಗ್ಲೂ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ಹಾಗಾಗಿ ನಾನು 1/4 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಫ್ರೈ ಮಾಡ್ತಿರೋ ಅಂತದ್ದು. ನೋಡಿ, ಇದು ಉದ್ದಿನ ಬೇಳೆ ಗೋಲ್ಡನ್ ಬ್ರೌನ್ ಬರಬೇಕು, ಸೀಸ್ಬೇಡಿ. ಸೀಸಿದ್ರೆ ಮಾತ್ರ ಖಂಡಿತವಾಗ್ಲೂ ಚಟ್ನಿ ಟೇಸ್ಟ್ ಚೇಂಜ್ ಆಯ್ತು ಅಂತಾನೆ ಅರ್ಥ. ಸೀಸ್ಬೇಡಿ, ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಅಂತ ಹೇಳ್ತೀನಿ. ಹಾಗೆ ನಾನಿಲ್ಲಿ 5 ಮೆಣಸಿನಕಾಯಿ ಹಾಕೊಂಡಿದ್ದೀನಿ. ಹಸಿ ಮೆಣಸಿನಕಾಯಿ ಬಿಸಿಲಿಗೆ ಕಂಪ್ಲೀಟ್ ಆಗಿ ಹಣ್ಣಾಗಿದೆ, ತುಂಬಾ ಖಾರ ಇತ್ತು. ಹಾಗಾಗಿ ನಾನು ಅದನ್ನ ವೇಸ್ಟ್ ಮಾಡ್ತಾ ಇಲ್ಲ, ಅದೇ ಮೆಣಸಿನಕಾಯಿನ ಯೂಸ್ ಮಾಡ್ತಿರೋ ಅಂತದ್ದು. ಅದನ್ನ ಹಾಕೊಂಡು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುರ್ಕೊಂತಾ ಇರೋ ಅಂತದ್ದು. ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗ್ತಾ ಇದೆ ಉದ್ದಿನ ಬೇಳೆದು. ಈ ರೀತಿಯಾಗಿ ಅದು ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಳಿ ಅಂತೀನಿ. ಇದನ್ನು ಕೂಡ ನಾನೀಗ ಸಪರೇಟ್ ಪ್ಲೇಟಿಗೆ ತೆಗ್ದಿಟ್ಕೊಂತೀನಿ. ಇಷ್ಟ ಆದ್ರೆ ಸಾಕು. ನೋಡಿ, ಕರೆಕ್ಟ್ ಗೋಲ್ಡನ್ ಬ್ರೌನ್ ಬಂದಿದೆ, ಇಷ್ಟಾದ್ರೆ ಸಾಕು. ನಾನು ಅದನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಈ 4 ಏನ್ ಐಟಮ್ ಹುರಿದೆ ಅದನ್ನ ಕಂಪ್ಲೀಟ್ ಆಗಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೀನಿ. ಅದು ಕಂಪ್ಲೀಟ್ ಆಗಿ ಕೂಲ್ ಆಗ್ಲಿ. ನೋಡೋಣ ನೆಕ್ಸ್ಟ್ ಅದಕ್ಕೆ ಏನೇನ್ ಹಾಕ್ಬೇಕು ಅಂತ ಹೇಳ್ತೀನಿ. ಮತ್ತೆ ಆಡ್ ಆನ್ ಮಾಡೋದಿದೆ, ಅದನ್ನ ಹೇಳ್ತೀನಿ. ಇಲ್ಲಿ ಕುದಿತಾ ಇದೆ, ಹೀರೆಕಾಯಿ ಬೆಂದಿದೆ ಅನ್ಸುತ್ತೆ. ನೋಡೋಣ, ಒಂದ್ಸತಿ ಚೆಕ್ ಮಾಡ್ಕೊಂಡು ಹೀರೆಕಾಯಿ ಪಲ್ಯನ ಮುಗಿಸ್ಬಿಡೋಣ. ಫಸ್ಟ್ ನೋಡೋಣ, ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಕಲರ್ ನೋಡಿದ್ರೇನೆ ಗೊತ್ತಾಗುತ್ತೆ ತರಕಾರಿ ಬೆಂದಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು. ಇಲ್ಲ ಅಂದ್ರೆ ಅದು ಒಂದೇ ಒಂದು ಹೀರೆಕಾಯಿನ ಎತ್ತಿಬಿಟ್ಟು ಇಚ್ಕಿ ನೋಡಿ, ಗೊತ್ತಾಗುತ್ತೆ ಅದು ಬೆಂದಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು. ಟೆಸ್ಟ್ ಮಾಡ್ಕೊಳ್ಳಿ ಆ ರೀತಿ ಗೊತ್ತಾಗ್ಲಿಲ್ಲ ಅಂದ್ರೆ. ನಾನಿಲ್ಲಿ ಚೆನ್ನಾಗಿ ಬೆಂದಿತ್ತು. ನಾನೀಗ ಅಚ್ಚ ಖಾರದ ಪುಡಿನ 1/4 ಸ್ಪೂನ್ ಅಷ್ಟು ಯೂಸ್ ಮಾಡಿರೋ ಅಂತದ್ದು. ಹಾಗೆ 1/4 ಟೇಬಲ್ ಸ್ಪೂನ್ ಅಷ್ಟು ಮೆಣಸಿನ ಪೌಡ್ರು, ಬ್ಲಾಕ್ ಪೆಪ್ಪರ್ ಪೌಡರ್ನ ಇಲ್ಲಿ ಹಾಕೊಂಡು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹೀರೆಕಾಯಿ ಗೊಜ್ಜು ತುಂಬಾ ಸಿಂಪಲ್ ಆಗಿ ಮಾಡ್ತಿದ್ದೀನಿ, ಬಟ್ ಸಖತ್ ಟೇಸ್ಟಿ ಆಗಿತ್ತು. ಮಿಸ್ ಮಾಡ್ದಲೇ ಮಾಡಿ ಅಂತ ಹೇಳ್ತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಂಡು ಮತ್ತೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಗೊಜ್ಜಿಗೆ ನೋಡ್ಬೋದು ಏನಪ್ಪ ಇನ್ನೂ ಇಷ್ಟೇ ವಾಟರ್ ಇದೆ ಅಂತ. ಖಂಡಿತವಾಗ್ಲೂ ಅದು ಫೈನಲ್ ಆಗಿ ಕಮ್ಮಿ ಆಗುತ್ತೆ, ಯಾಕಂದ್ರೆ ಇನ್ನೊಂದು ಸ್ವಲ್ಪ ನಾವು ಅದನ್ನೆಲ್ಲ ಬೇಯಿಸ್ಕೊಳ್ಳೋದಿದೆ ಅಲ್ವಾ, ಹಾಗಾಗಿ ಅದು ಕಮ್ಮಿ ಆಗುತ್ತೆ. ನೋಡ್ತಾ ಇರ್ಬೋದಲ್ಲ, ಆಲ್ಮೋಸ್ಟ್ ವಾಟರ್ ಕಮ್ಮಿ ಆಗಿದೆ. ಅದು ಈ ರೀತಿಯಾಗಿ ಚೆನ್ನಾಗಿ ಕುದೀತಾ ಇತ್ತು. ಫೈನಲಿ ಮತ್ತೆ ನಾನು ಚೆಕ್ ಮಾಡ್ಕೊಂಡೆ, ಹೀರೆಕಾಯಿ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಬೆಂದಿತ್ತು. ಈಗ ನಾನು ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತೆ ಕೊತ್ತಂಬರಿ ಎರಡನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತೆಂಗಿನಕಾಯಿ ತುರಿ ಹಾಕಿ ಸ್ಟವ್ ಅನ್ನ ಆಫ್ ಮಾಡಬೇಡಿ, ಸ್ವಲ್ಪ 1-2 ನಿಮಿಷ ಕುಕ್ ಮಾಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಈಗ ಸಮ್ಮರು, ಈ ಬಿಸಿಲಿಗೆ ನಾವು ಬೆಳಗ್ಗೆ ಅರ್ಜೆಂಟಲ್ಲಿ ಇರ್ತೀವಿ, ಸ್ಪೂನ್ ಎಲ್ಲ ಅದ್ರೊಳಗೆ ಬಿಟ್ಟಿರ್ತೀವಿ, ನಾವು ಎತ್ತಿಡ್ತಾ ಇರಲ್ಲ, ಅರ್ಜೆಂಟಲ್ಲಿ ಕೊಡ್ತಾ ಇರ್ತೀವಿ ಹೋಗೋರಿಗೆ ಟಿಫನ್ ಎಲ್ಲ. ಈ ರೀತಿ ಸ್ಪೂನ್ಸ್ ಎಲ್ಲ ಜಾಸ್ತಿ ಕೈ ಆಡಿದಾಗ ಈ ಬಿಸಿಲಿಗೆ ಕೆಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಒಂದು ತೆಂಗಿನಕಾಯಿ ತುರಿನ ಹಾಕಿ 1-2 ನಿಮಿಷ ಕುಕ್ ಮಾಡಿ, ಅವಾಗ ಕೆಡೋ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ. ಕೆಡಲ್ಲ, 1-2-3 ಗಂಟೆ ಆದ್ರೂ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು ತೆಂಗಿನಕಾಯಿ ತುರಿನ ಹಾಕಿದ್ಮೇಲೆ 2 ಮಿನಿಟ್ಸ್ ಕುಕ್ ಮಾಡಿ ಅಂತ ಹೇಳ್ತೀನಿ. ನೋಡ್ತಾ ಇರ್ಬೋದು ಹೀರೆಕಾಯಿ ಗೊಜ್ಜು ರೆಡಿ ಆಯ್ತು. ತುಂಬಾ ಟೇಸ್ಟಿ ಆಗಿತ್ತು, ಮಿಸ್ ಮಾಡ್ದಲೇ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇನ್ನು ಈ ಕಡೆ ಹೀರೆಕಾಯಿ ಸಿಪ್ಪೆ ಚಟ್ನಿ ಹೇಗ್ ಮಾಡೋದು ಅಂತ ಅರ್ಧಕ್ಕೆ ಬಿಟ್ಟಿದ್ದೆ, ಬನ್ನಿ ಏನ್ ಮಾಡೋದು ಅಂತ ಹೇಳ್ತೀನಿ. ಈಗ ಮತ್ತೆ ನಾನು ಅದೇ ಬಾಣಲಿಗೆ ಮತ್ತೆ 1/4 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿದ್ದೀನಿ. ನೋಡ್ಬೋದು 1/4 ಟೇಬಲ್ ಸ್ಪೂನ್, ಅದು ಕಾಣ್ತಾನೆ ಇಲ್ಲ ನಿಮಗೆ, ಅಷ್ಟು ಹಾಕಿದ್ದೀನಿ. ಈಗ ಅದು ಒಂದ್ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಾನು ಸ್ವಲ್ಪ ಸಾಸಿವೆ ಹಾಕ್ತೆ. ಸಾಸಿವೆ ಸಿಡಿತಾ ಇದೆ. ಈಗ ನಾನು ಸ್ವಲ್ಪ ಕರಿಬೇವು, ಹಾಗೆ ಒಂದು ಒಣಮೆಣಸಿನ್ಕಾಯಿ ಇಷ್ಟನ್ನ ಹಾಕೊಂಡು ನಾನು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಬೇಕು ಅಂದ್ರೆ ನೀವು ಇದಕ್ಕೆ ಒಂದು 10-15 ಕಾಳಷ್ಟು ಉದ್ದಿನ ಬೇಳೆನ ಕೂಡ ಹಾಕೊಬಹುದು. ಬಟ್ ನಾನೀಗ ಅದನ್ನ ರುಬ್ಬೋದಕ್ಕೆ ಹಾಕೊಂಡಿರೋದ್ರಿಂದ ನಾನು ಹಾಕೊಂತಾ ಇಲ್ಲ. ಬೇಕು ಅಂದ್ರೆ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಬಟ್ ನಾನಿವತ್ತು ಹಾಕ್ತಾ ಇಲ್ಲ.
ಆಪ್ಷನಲ್ ಅದು. ನಿಮಗೆ ಬೇಕು ಅಂದ್ರೆ ಇಲ್ಲೂ ಕೂಡ ಉದ್ದಿನ ಬೇಳೆನ ನೀವು ಆಡ್ ಆನ್ ಮಾಡ್ಕೊಬಹುದು. ಇದು ಒಗ್ಗರಣೆ ಆಗಿದೆ. ಒಗ್ಗರಣೆ ಕಂಪ್ಲೀಟ್ ಆಗಿ ಕೂಲ್ ಆಗ್ಬೇಕು. ಅದನ್ನ ಆ ಕಡೆಗೆ ಇಡೋಣ. ಈಗ ನಾನು ಮೊದಲೇ ಏನು ಅದನ್ನ ಒಂದು ಪ್ಲೇಟಿಗೆಲ್ಲ ಉತ್ಕೊಂಡು ಹಾಕೊಂಡಿದ್ದೆ, ಅದನ್ನ ಜಾರಿಗೆ ಹಾಕೊಂಡಿದೀನಿ. ಮತ್ತೆ 6ರಿಂದ 7 ಕಾಳು ಮೆಣಸನ್ನ ಹಾಕೊಂಡಿರೋಂಥದ್ದು, ಸ್ವಲ್ಪ ಜೀರಿಗೆ, 1 ಪಿತ್ತ ಹುಣಸೆ ಹಣ್ಣು ಇಷ್ಟನ್ನು ಹಾಕೊಂಡಿದೀನಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ. ಮತ್ತೆ 7-8 ಎಸಳಷ್ಟು ಬೆಳ್ಳುಳ್ಳಿ ಇಷ್ಟನ್ನು ಹಾಕೊಂಡಿದೀನಿ. ಕಾಳು ಮೆಣಸನ್ನ ಹಾಕೋದನ್ನ ಮಿಸ್ ಮಾಡಬೇಡಿ. ಕಾಳು ಮೆಣಸು ಹಾಕಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ, ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಕಾಳು ಮೆಣಸನ್ನ ಹಾಕಿ ಅಂತ ಹೇಳ್ತೀನಿ. ಇಷ್ಟನ್ನ ಹಾಕೊಂಡು ನಾನು ನೀರ್ ಹಾಕ್ದಂಗೆ ಈ ರೀತಿ ತರಿತರಿಯಾಗಿ 1-2 ರೌಂಡ್ ರುಬ್ಕೊಂಡಿದ್ದೆ. ಈಗ ಸ್ವಲ್ಪ ಕೊತ್ತಂಬರಿನ ಹಾಕೊಂಡು ಸ್ವಲ್ಪ ವಾಟರ್ನ ಹಾಕೊಂಡು ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡಿರುವಂತದ್ದು ನಾನು. ಇದು ಕಂಪ್ಲೀಟ್ ಫೈನ್ ಪೇಸ್ಟ್ ಆಗಿಲ್ಲ. ಮುಟ್ಟಿದ್ರೆ ಸ್ವಲ್ಪ ಲೈಟ್ ಆಗಿ ತರಿ ಸಿಗ್ತಾ ಇದೆ. ಕಂಪ್ಲೀಟ್ ಆಗಿ ನೈಸಾಗೂ ಮಾಡ್ಕೊಂಬಿಡಿ. ಸ್ವಲ್ಪ ತರಿ ಜಾಸ್ತಿ ಮಾಡ್ಕೊಂತೀವಲ್ಲ, ಕೆಲವೊಂದು ಚಟ್ನಿಗೆಲ್ಲ ತರಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆ ರೀತಿನೂ ಮಾಡ್ಕೊಂಬಿಡ್ರಿ. ಜಸ್ಟ್ ಮುಟ್ಟಿದ್ರೆ ಸ್ವಲ್ಪ ಲೈಟ್ ಆಗಿ ತರಿಯಾಗಿರ್ಬೇಕು, ಆ ರೀತಿಯಾಗಿ ರುಬ್ಕೊಳ್ಳಿ ಅಂತ ಹೇಳ್ತೀನಿ. ನಾನು ಏನು ಅವಾಗಲೇ ಒಗ್ಗರಣೆ ಮಾಡಿಟ್ಟಿದ್ದೆ ಅದು ಕಂಪ್ಲೀಟ್ ಆಗಿ ಕೂಲ್ ಆಗಿರ್ಬೇಕು. ಆ ಕಂಪ್ಲೀಟ್ ಆಗಿ ಕೂಲ್ ಆಗಿರೋದಕ್ಕೆ ನಾನು ರುಬ್ಬಿರುವಂತಹ ಚಟ್ನಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಹೀರೆಕಾಯಿ ಗೊಜ್ಜು ಚಟ್ನಿ ರೆಡಿಯಾಗಿದೆ. ಅದ್ರ ಜೊತೆಗೆ ದೋಸೆ ಸೂಪರ್ ಆಗಿತ್ತು ಕಾಂಬಿನೇಷನ್. ಒಂದ್ಸತಿ ಮಿಸ್ ಮಾಡ್ದಲೆ ಟ್ರೈ ಮಾಡಿ. ಹೀರೆಕಾಯಿ ಸಿಪ್ಪೆನ ಎಲ್ಲ ಬಿಸಾಕ್ತೀರಾ ಹೀರೆಕಾಯಿನ ಯೂಸ್ ಮಾಡ್ಕೊಂಡು, ಈ ರೀತಿಯಾಗಿ ಹೀರೆಕಾಯಿ ಸಿಪ್ಪೆನ ಯೂಸ್ ಮಾಡ್ಕೊಂಡು ಚಟ್ನಿನ ಮಾಡಿ ಮನೇಲಿ ಎಲ್ಲರೂ ಖುಷಿಯಾಗಿ ಎಂಜಾಯ್ ಇಂದ ತಿಂತಾರೆ. ಎಂಜಾಯ್ ಮಾಡ್ಕೊಂಡು ಖಂಡಿತವಾಗ್ಲೂ ಟ್ರೈ ಮಾಡಿ ಅಂತ ಹೇಳ್ತೀನಿ. ಪ್ಲೀಸ್ ಒಂದು ಲೈಕ್ ಮಾಡಿ ಅಂಡ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ ಅಂತ ಹೇಳ್ತೀನಿ. ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಯಾವಾಗಲೂ ಖುಷಿಯಾಗಿರಿ, ನಗ್ನಗ್ತಾ ಇರಿ ಅಂತ ಹೇಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.